ತಪ್ಪು ನಡಿಬೇಕು ಅಂತ ಯಾರು ಮಾಡಲ್ಲ ಸರ್. ಕೆಲವು ಟೈಮ್ ಏನಾಗುತ್ತೆ, ನೀವು ಹೇಳಿದ ಒಂದು ನಾನು ಮಾತಿಗೆ ಉತ್ತರ ಕೊಡೋಕ್ಕೆ ಇಷ್ಟಪಡ್ತೀನಿ. ಪಬ್ಲಿಕ್ಕಲ್ಲೂ ಅವೇರ್ನೆಸ್ ಬರಬೇಕು. ನೀವು ಬರೀ ಪೊಲೀಸ್ ಸಿಬ್ಬಂದಿಗಳಿಗೆ, ಸರ್ಕಾರಕ್ಕೆ, ಇನ್ನೊಬ್ಬರಿಗೆ ಬೈತಾ ಇದ್ರೆ ತಪ್ಪಾಗುತ್ತೆ. ಅಲ್ಲಿ ಏನಾದ್ರು ಗಲಾಟೆ ನಡೀತಾ, ಯುದ್ಧಗಳು ನಡೀತಾ, ಬಾಂಬ್ ಸ್ಫೋಟ ಆಯಿತಾ? ಇಲ್ವಲ್ಲ. ಸ್ಟ್ಯಾಂಪೀಡ್ ಆಯಿತು. ಸ್ಟ್ಯಾಂಪೀಡ್ ಆಗಬೇಕಾದ್ರೆ ಐ ಥಿಂಕ್ ಈವನ್ ಪಬ್ಲಿಕ್, ಐ ಪರ್ಸ್ನಲಿ ಸೇ, ಐ ಆಮ್ ನಾಟ್ ಬ್ಲೇಮಿಂಗ್ ದೆಮ್. ಆ ಒಂದು ಆತಂಕ, ಉತ್ಸಾಹ ಇದ್ದೇ ಇರುತ್ತೆ. ಅ ಲಿಟಲ್ ಕೇರ್ ಶುಡ್ ಬಿ ಟೇಕಿನ್, ಅ ಪ್ರಿಕಾಷನ್ ಶುಡ್ ಬಿ ಟೇಕಿನ್. ಕರೆಕ್ಟ್ ಬೇಕಾಗುತ್ತವಲ್ಲ. ಐ ಆಮ್ ನಾಟ್ ಬ್ಲೇಮಿಂಗ್ ದ್ಯಾಮ್. ಇಟ್ಸ್ ವೆರಿ ಅನ್ಫಾರ್ಚುನೇಟ್ ನಡೆದಿದ್ದು. ಅದರಿಂದ ಅಟ್ಲೀಸ್ಟ್ ನಾವೆಲ್ಲರೂ ನೋಡಿ ಕಲಿಯುವಂಥದ್ದು ಏನಂದರೆ, ಏನು ಮಾಡಬಲ್ಲೆ, ಈಗ ಇದನ್ನು ಮೀರಿ ಇನ್ನೇನಾದ್ರು ನಡೀತು ಅಂದರೆ ಇನ್ನೊಂದು ಪಾಠ ನಾವು ಕಲಿಬೇಕಾಗತ್ತೆ ಅಷ್ಟೇ. ಓ ಹಿಂಗೂ ಇದೆ ಅಂದ್ಬಿಟ್ಟು. ಸೊ ವಿ ಆಲ್ವೇಸ್ ರಿಕ್ವೆಸ್ಟ್, ಒಂದು ವೀಡಿಯೋ ಮಾಡ್ತೀವಿ, ಬಿಡ್ತೀವಿ, ಕೇರ್ಫುಲ್ಲಾಗಿ ಬನ್ನಿ, ದಯವಿಟ್ಟು ಕೇರ್ಫುಲ್ಲಾಗಿ ಹೋಗಿ. ಇಲ್ಲಿ ಮಾತ್ರ ಅಲ್ಲ, ನಮ್ಮ ಮನೆಗೆ ಯಾರೇ ಊಟಕ್ಕೆ ಬಂದ್ರು, ನನ್ನೊಟ್ಟಿಗೆ ಕೂತ್ಕೊಂಡು ಒಂದು ಡ್ರಿಂಕಿಗೆ ಬಂದ್ರು, ನಾನು ಮನೆಗೆ ಹೋಗೋ ತನಕ ಹೇಳ್ತಾ ಇರ್ತೀನಿ, ಪ್ಲೀಸ್ ರೀಚ್ ಹೋಮ್ ಸೇಫ್, ಲೀವ್ ಮಿ, ಒಂದು ಟೆಕ್ಸ್ಟ್ ಬಿಡಿ ಮನೆಗೆ ಹೋದ್ಮೇಲೆ ಅಂತ ಅಂದ್ಬಿಟ್ಟು. ಐ ಕೀಪ್ ಡೂಯಿಂಗ್ ದಟ್. ಸೊ ದಟ್ಸ್ ದ ಬೆಸ್ಟ್ ವಿ ಕ್ಯಾನ್ ಡೂ, ರೈಟ್? ಎಸ್. ಸೊ ದಟ್ ಪ್ರಿಕಾಷನ್ಸ್ ವಿ ಹ್ಯಾವ್ ಟೇಕನ್ ಸರ್. ಯಾ ಸರ್, ಈ ಕಡೆ ಸರ್, ಮ್ಯಾಕ್ಸ್ ತುಂಬ ದೊಡ್ಡ ಸಕ್ಸಸ್ ಕೊಟ್ಟಂಥ ಸಿನಿಮಾ. ಸೊ K47 ನೋಡಿದಾಗ ಬ್ಯಾಕ್ಗ್ರೌಂಡ್ ಎಲ್ಲ ಲುಕ್ ಆ್ಯಂಡ್ ಫೀಲ್ ಎಲ್ಲ ಒಂದೇ ಥರ ಕಾಣಿಸ್ತಾ ಇತ್ತು. ಮೀನ್ಸ್ ಏನಾದರೂ ಇದೇನೋ ಸಿನಿಮ್ಯಾಟಿಕ್ ಯೂನಿವರ್ಸ್ ಇದೆಯಾ ಸರ್ ಈ ಸಿನಿಮಾಗಳ ಮಧ್ಯೆ ಅಂತ? ಇರ್ಬೋದು. ಬಿಕಾಸ್ ಯೂನಿವರ್ಸ್ ಅಂತ ಏನಿದೆ ಸರ್, ಅದ್ರಲ್ಲಿ ಕ್ರಿಯೇಟ್ ಆಗೋದು ಯಾವಾಗ ಅಂದರೆ ನಮಗೆ ಒಂದು ಪಾತ್ರದಲ್ಲಿ ಉತ್ಸಾಹ ಬಂದಾಗ. ಆ್ಯಂಡ್ ಇಫ್ ದಟ್ ಎಕ್ಸೈಟ್ಸ್, ನೋ, ಸಮಥಿಂಗ್ ಕ್ಯಾನ್ ಬಿ ಕ್ರಿಯೇಟೆಡ್. ಸೊ ಇಟ್ಸ್ ಎ ಟ್ರೈ, ಇಟ್ಸ್ ಎನ್ ಎಫರ್ಟ್. ಅಫ್ಕೋರ್ಸ್ ಇದು ನಾನು ನಿಮಗೆ ಹೇಳಿದ್ದು ಅವತ್ತೇ ಹೇಳಿದೆ, ಇದು ಖಂಡಿತವಾಗ್ಲೂ ಮ್ಯಾಕ್ಸ್ 2 ಅಂತ ಅಲ್ಲ. ವಿ ಹ್ಯಾವ್ ಬ್ರಾಟ್ ಇನ್ ಅ ಕ್ಯಾರೆಕ್ಟರ್, ವಿ ಹ್ಯಾವ್ ಬ್ರಾಟ್ ಇನ್ ಅ ಡಿಫ್ರೆಂಟ್, ಇನ್ನೊಂದು ಎಂಟಿಟಿ, ಇನ್ನೊಂದು ಯೂನಿವರ್ಸ್ ಕ್ರಿಯೇಟ್ ಮಾಡಿದ್ದೀವಿ. ಆ್ಯಂಡ್ ಅದರಲ್ಲಿ ಆ ಸಿನಿಮಾದ ಯಾವುದೇ ಒಂದು ಅಳುಕು ಜಳುಕು ಆಗಲಿ ಆ ಪಾತ್ರಗಳು ನಿಮಗೆ ಕಾಣಿಸಲ್ಲ, ಎಲ್ಲ ಫ್ರೆಶ್ಶೇ ಇರೋದು. ಆ್ಯಂಡ್ ಫೀಲ್ ಆಫ್ ದ ಫಿಲ್ಮ್ ಇವಾಗ ಫಾರ್ ಎಕ್ಸಾಂಪಲ್ ಅದೇ ಟೆಕ್ನಿಕಲ್ ಟೀಮ್ ಇರೋದ್ರಿಂದ ನಿಮಗೆ ಆ ಫೀಲ್ ಖಂಡಿತವಾಗ್ಲೂ ಕಾಣಿಸುತ್ತೆ. ಆ್ಯಂಡ್ ಅದೇ ಡೈರೆಕ್ಟರ್ ಆಗಿರೋದ್ರಿಂದ ಅದು ಅವ್ರದ್ದೇ ಎಸ್ಥೆಟಿಕ್ಸ್ ಅಲ್ಲ, ಮೇಕಿಂಗ್ ಆಫ್ ಸಿನಿಮಾ. ಸೊ ಅದೊಂಚೂರು ನಿಮಗೆ ಕಾಣಿಸ್ಬೋದು, ಬಟ್ ಇಟ್ಸ್ ಗಾಟ್ ನಥಿಂಗ್ ಟು ವಿತ್ ದಟ್ ಸಿನಿಮಾ. ಬಟ್ ನೀವೇನು ಹೇಳ್ತಾ ಇದ್ರಿ, ಒಂದು ಯೂನಿವರ್ಸ್ ಕ್ರಿಯೇಟ್ ಆಗಿ, ಮೇ ಬಿ ದೇರ್ ಆರ್ ಚಾನ್ಸಸ್. ಸರ್, ಮತ್ತೊಂದು ಸರ್ 50ನೇ ವರ್ಷದ ಸಂಭ್ರಮದಲ್ಲಿ ಒಂದು ಪ್ರಶ್ನೆ ಅಂದರೆ, ಒಂದೇ ನಿಮಿಷದಲ್ಲಿ ಮೈ ಡಾಟರ್ ಬಂದ್ಬಿಟ್ಟು ಅವ್ರೇನು ನನ್ನ ಮೂಡ್ ಲೈಟ್ನ್ ಅಪ್ ಮಾಡೋದಕ್ಕೆ ಏನು ಮಾಡೋದು ಬೇಡ. ಶಿ ಈಸ್ ಅರೌಂಡ್, ನಾವು ಯಾವಾಗಲೂ ನಗಾಡ್ಕೊಂಡಿರ್ತೀವಿ. ಆ್ಯಂಡ್ ದಟ್ಸ್ ವೈ ವಿ ಕಾಲ್, ನೋ, ಇಟ್ಸ್ ಅ ರಿಲೇಷನ್ಶಿಪ್ ಆಫ್ ದಟ್ ಶಾರ್ಟ್. ಅವ್ರು ಏನು ಮಾಡಬೇಕಾಗಿಲ್ಲ. ಬಟ್ ಏನಾಗುತ್ತೆ, ಮೊನ್ನೆ ಆಬ್ವಿಯಸ್ಲಿ ಏನು ಮಾಡ್ತೀವಿ ಹೇಳಿ, ಫಸ್ಟು ನಾವು ಗ್ಯಾಲರಿ ಓಪನ್ ಮಾಡ್ತೀವಿ. ಹೋದ ವರ್ಷ ಇಷ್ಟೊತ್ತೆ ಟೈಮಲ್ಲಿ ಏನು ಮಾಡ್ತಾಯಿದ್ವಿ, ಫೋಟೋ ಗ್ಯಾಲರಿಗೆ ಹೋದಾಗ ಒಂದಿಷ್ಟು ಫೋಟೋಸ್ ಬರುತ್ತೆ. ಆ ಟೈಮಲ್ಲಿ ಅವರಿದ್ದರು, ವೀಡಿಯೋಗಳು ನೋಡ್ತೀವಿ, ನಡ್ಕೊಂಬಂದರು, ಕಟ್ ಮಾಡಿದ್ರು, ನಾವು ಕೇಕ್ ತಿನ್ಸಿದ್ವಿ, ಅವ್ರು ತಿನ್ಸಿದ್ರು. ಇದೆಲ್ಲ ಗೆಟ್ ಅ ಲಿಟಲ್ ಇಮೋಷ್ನಲ್ಲು. ಆ್ಯಂಡ್ ಇದನ್ನು ಮಾಡಬಾರ್ದು ಅಂತ ಹೇಳೋಕ್ಕಾಗಲ್ಲ, ಹಾಗೇ ಆಗುತ್ತಲ್ಲ. ಸೊ ಇಟ್ ಆಲ್ ಹ್ಯಾಪನ್ಡ್ ಆನ್ 30th. ಸೊ ಇಟ್ ವಾಸ್ ಅ ಲಿಟಲ್ ಒಡಿಶಾ. ಆ್ಯಂಡ್ ಆಫ್ಕೋರ್ಸ್ ಮೈ ಡ್ಯಾಡ್ 50 years old, ಒಟ್ಟಿಗೆ ಬಾಳ್ ಬದುಕಿದವರು. ಸೊ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಟು ಮ್ಯಾನೇಜ್ ಹಿಮ್ ಆಲ್ಸೋ. ಸೊ ಇಟ್ ವಾಸ್ ನಾಟ್ ಎ ಈಸಿ ಡೇ ಫಾರ್ ಅಸ್. ಇಟ್ಸ್ ನಾಟ್ ಬೀನ್ ಎ ಈಸಿ ಡೇ ಫಾರ್ ಅಸ್. No, I am. And that is the only reason ನಾನು ನಿಮ್ಮೆಲ್ಲರನ್ನು ಕರೆಸಿದ್ದೇನಕ್ಕಂದ್ರೆ, ಐ ಟೋಲ್ಡ್ ಯು ದೆರ್ ಇಸ್ ನೋ ಪರ್ಟಿಕ್ಯುಲರ್ ಅನೌನ್ಸ್ಮೆಂಟ್. ಬಟ್ ಏನಾಗುತ್ತೆ, ಯಾವುದೋ ಒಂದು ವಿಶೇಷತೆ ಇಲ್ಲದೆ ಅಥವಾ ವಿಷಯ ಇಲ್ಲದೆ ನಾನು ಪತ್ರಿಕೆಯಲ್ಲಿ, ನಾನು ಮಾಧ್ಯಮದ ಮುಂದೆ ಕೂತು ಮಾತಾಡಿ ನನಗೆ ಅಭ್ಯಾಸ ಇಲ್ಲ. ಸೊ ಐ ಥಾಟ್ ಲೆಟ್ ಅಸ್ ಇಂಟ್ರ್ಯಾಕ್ಟ್, ಬಿಕಾಸ್ ಅಗೇನ್ ರಿಲೀಸ್ ಟೈಮಲ್ಲೇ ಸಿಗೋದು ನಾನು. ಸೊ ಅಗೇನ್ ಐ ಥಾಟ್ ಲೆಟ್ ಅಸ್ ಇಂಟ್ರ್ಯಾಕ್ಟ್ ಆನ್ ದಿಸ್ ಪರ್ಟಿಕ್ಯುಲರ್ ಡೇ. ಬಿಕಾಸ್ ಮನೆ ಹತ್ರ ಇದ್ದಾಗ ಅಲ್ಲಿ ನಾರ್ಮಲಿ ಆ ಕ್ರೌಡ್ ಮಧ್ಯದಲ್ಲಿ ನಿಮ್ಮೆಲ್ಲರ ಹತ್ರ ಮಾತಾಡಿ ಒಂದು ಪದ್ಧತಿ, ಸಂಪ್ರದಾಯ ಇದೆ. ನಾರ್ಮಲಾಗಿ ಮಧ್ಯದಲ್ಲಿ ಬಂದು ಎಲ್ಲರ ಹತ್ರ ಮಾತಾಡಿದ್ದು ಉಂಟು. ಈ ಸತಿ ನಾನು ಅಲ್ಲಿ ಸೆಲೆಬ್ರೇಟ್ ಮಾಡದೇ ಇರೋದ್ರಿಂದ, ಆ್ಯಂಡ್ ಸಾಯಂಕಾಲ ಸಿಗೋಕ್ಕಾಗದೇ ಇರೋದ್ರಿಂದ, ಐ ಥಾಟ್ ಸೇಮ್ ಪ್ಲೇಸ್ ಆ್ಯಂಡ್ ಲೆಟ್ ಮಿ ಮೀಟ್ ಆಲ್ ಆಫ್ ಯು. ದಟ್ಸ್ ಆಲ್ ಇಸ್ ದ ಒಕೇಶನ್. ಸರ್, 50ನೇ ವರ್ಷದ ಹುಟ್ಟು ಡೈರೆಕ್ಷನ್ ಪ್ಲ್ಯಾನ್ ಅಂತ ಅಂದ್ಬಿಟ್ಟು ಒಂದಷ್ಟು ಅಂದ್ಕೊಂಡಿದ್ದೀನಿ ಅಂತ, ಏನಾದ್ರು ಈ ವರ್ಷ ಆಗ್ಬೋದಾ ಸರ್? ಫ್ರ್ಯಾಂಕ್ಲಿ ನನಗೊಂದು ತುಂಬ ಖುಷಿಯಾದಂಥ ಒಂದು ಕತೆ ಬರೆದಿದ್ದೀನಿ. ನನಗೆ ತುಂಬ ಖುಷಿಯಾದಂಥ ಒಂದು ಕತೆ, ವಿಭಿನ್ನವಾಗಿದೆ ಅದು. ಅದನ್ನು ತುಂಬ ಡಿಸ್ಕಷನ್ ನಡೀತಾ ಇದೆ ಎಲ್ಲ ಟೆಕ್ನಿಷಿಯನ್ಸ್ ಒಟ್ಟಿಗೆ, ಸ್ಟುಡಿಯೋಸ್ ಒಟ್ಟಿಗೆ. ಆ್ಯಂಡ್ ಐ ವಾಂಟ್ ಟು ಡೂ ಅ ವೆರಿ ವಾರ್ಮ್ ಫಿಲ್ಮ್ ಸರ್, ಮೈ ಕೈಂಡ್ ಆಫ್ ಅ ಫಿಲ್ಮ್ ಐ ವಾಂಟ್ ಟು ಡೂ. ಸೊ ಪ್ಲಾನಿಂಗ್, ಆ್ಯಂಡ್ ಐಮ್ ಗೆರಿಂಗ್ ಅಪ್ ಫಾರ್ ದ್ಯಾಟ್.
ಸರ್ ಆವಾಗಲೇ ಹೇಳಿದ್ರಿ ಐ ಲೈಕ್ ದ ವೇ ನೀವು ಕಂಫರ್ಟಬಲ್ ಮಾಡ್ಕೊಂಡ್ರಲ್ಲ ನಿಮಗೆ ನೀವು ಐ ವೆರಿ ಸರ್ ಐ ಆಮ್ ಆಲ್ವೇಸ್ ಕಂಫರ್ಟಬಲ್. ಥ್ಯಾಂಕ್ ಯು. ಸರ್ ಈಗ ನೀವು ಹೇಳಿದ್ರಿ ರಾಜಕೀಯಕ್ಕೆ ಬರ್ಬೋದು ನಾನು ಅಂತ ಹೇಳ್ಬಿಟ್ಟು ಯಾವುದಾದ್ರೂ ವಿಷಯ ನೋಡಿದಾಗ ಅದರ್ವೈಸ್ ಯಾರನ್ನಾದ್ರೂ ನೋಡಿದಾಗ ನನಗೆ ರಾಜಕೀಯಕ್ಕೆ ಬರಬೇಕು ಅಂತ ಅನಿಸುತ್ತೆ ಅಂತ ಹೇಳಿದ್ರಿ. ಸೊ ಅಕಸ್ಮಾತ್ ನೀವು ರಾಜಕೀಯದೊಳಗಡೆ ಹೊರಟೋಗ್ಬಿಟ್ಟಿದ್ದಾರೆ, ಸೊ ನೀವೇನಾದರೂ ಬಂದರೆ ಇಂಥದ್ದೊಂದು ವಿಷಯದ ಮೇಲೆ ಒಂದು ನಟ್ಟು ಬೋಲ್ಟನ್ನ ಟೈಟ್ ಮಾಡ್ತೀನಿ ಅಂತಂದರೆ ಯಾವ ಒಂದು ವಿಷಯ ನೋಡಿದಾಗ ನಿಮಗೆ ನಾನು ರಾಜಕೀಯಕ್ಕೆ ಬರಬೇಕು ಅಂತ ಅನಿಸುತ್ತೆ ಸರ್? ಇವಾಗ ನೀವು ಹೇಳಿದ್ರಲ್ಲ ಹೋದವರೆಲ್ಲ ಚೇಂಜ್ ಆಗ್ತಾರಂತ, ಚೇಂಜ್ ಆಗ್ತಿದ್ದಂಗೆ ನಾನು ಟೈಟ್ ಮಾಡ್ಕೋತೀನಿ ಫಸ್ಟ್. ಅದು ಬಿಟ್ಟು ಇನ್ನೊಂದು ನೀವು ಏನು ಹಿಂಟ್ ಕೊಡ್ತಾ ಇದ್ದೀರಿ ಅವಾಗಿಂದ ಡಿ ಕೆ ಸಾಹೇಬ್ರ ಬಗ್ಗೆ, ಹೌದೌದು ಅವ್ರ ಬಗ್ಗೆ ಹೇಳಿದ್ದು ನೀವು ನಟ್ಟು ಬೋಲ್ಟು ಅಂತ ಹೇಳಿದ್ರಿ. ಇನ್ಯಾರು ಹೇಳಿದ್ರು? ನಟ್ಟು ಬೋಲ್ಟ್ ಅಂದ್ರೆ ಅವರೊಬ್ಬರೇ ಬರೋದು ಪ್ರಸಿದ್ಧವಾಗಿ. ಸರ್ ಅಂತಂದ್ರೆ ನಾನು ಜಸ್ಟ್ ಆ ಒಂದು ವರ್ಡ್ನ ನೀವು ಕೇಳಿದ್ರೆ ಡೈರೆಕ್ಟ್ ಆಗಿ ಕೇಳು, ಯಾವ ಇಲ್ಲ ಬೇರೆನೂ ಕೇಳ್ಬೋದಿತ್ತು. ನೀವು ನಟ್ಟು ಬೋಲ್ಟ್ ಅಂತ ಯಾಕೆ ಹೇಳಿದ್ರಿ? ಅದೊಂದು ಕನ್ನಡ ಚಿತ್ರರಂಗದಲ್ಲಿ ಒಂದಷ್ಟು ಫೇಮಸ್ ಆಗೋಗ್ಬಿಟ್ಟಿದೆ ಆ ವರ್ಡ್. ಸೊ ಯಾವಾಗಿಂದ? ಅವರು ಹೇಳ್ದಾಗಿಂದ, ಯಾರು ಹೇಳ್ದಾಗಿಂದ? ಡಿ ಕೆ ಸಾಹೇಬ್ ಮತ್ತೆ ಅದೇ ಕೇಳ್ತಾರೆ, ಹೇಳ್ದಾಗಿಂದ ಫೇಮಸ್ ಆಗೋಗ್ಬಿಟ್ಟಿದೆ. ಸೊ ಅದಕ್ಕೆ ಇಲ್ಲಿ ಲಿಂಕ್ ಮಾಡಿ ಈ ತರದೊಂದು ಟಾಪಿಕ್ಗೆ ಆ ತರ ಪ್ರಾಯಿಕಾಗಿ ಹೇಳ್ತೀನಿ ಕೇಳಿ. ಡಿ ಕೆ ಸಾಹೇಬ್ರದ್ದು ಏನಿಲ್ಲ ಇದರಲ್ಲಿ ಎಲ್ಲ ಕಿತಾಪತಿ ಇರೋದು ಸಾಧು ಕೋಕಿಲ ಅವ್ರದ್ದು. ಓಕೆ, ಸಾಧು ಕೋಕಿಲ ಅವರು ಆಮೇಲೆ ಕೂತ್ಕೊಂಡು ಹೇಳ್ತಾರೆ ಎಲ್ಲಾರನ್ನು ಕರೆದ್ರೆ ನಾನು ಹೆಂಗ್ ಮೇಂಟೈನ್ ಮಾಡಲಿ, ಯಾರನ್ನ ಸೆಕ್ಯೂರಿಟಿ ಕೊಡಲಿ ಅಂತ. ಇದನ್ನ ಹೋಗಿ ಅವ್ರಿಗೆ ಹೇಳ್ಬೇಕು ತಾನೆ ಫಸ್ಟೇ. ಅಲ್ಲಿ ಬಂದು ಅವ್ರು ಹೇಳ್ದಾಗ ಸೈಲೆಂಟಾಗಿ ನಿಂತ್ಕೊಂಡ್ರು, ಕೇಳಿಸ್ಕೊತಾ ಇರ್ತಾರೆ. ಈಗ ಸಾಧು ಇದನ್ನ ನೋಡ್ತಾ ಇರ್ತಾರೆ. ಇದು ಕಿತಾಪತಿ ಸಾಧುದು, ಬೇರೆ ಯಾರ್ದು ಅಲ್ಲ. ಇಂಡಸ್ಟ್ರಿಯಲ್ಲಿ ಯಾರ್ಯಾರಿಗೆ ವೈಯಕ್ತಿಕವಾಗಿ ಕರೆದಿದ್ದಾರೋ ಎಲ್ಲರೂ ಹೋಗಿದ್ದಾರೆ. ಕರೆಯೋಕ್ಕಾಗದೇ ಇರೋರು ಯಾರಿಗೆ ಬರ್ತಾರೆ? ಬರೋಕ್ಕಾಗಿಲ್ಲ ಕೆಲವ್ರಿಗೆ. ಇನ್ನು ಕೆಲವರು ದೊಡ್ಡ ದೊಡ್ಡ ಲೈನ್ಗಳು ಹೇಳಿದ್ರು, ಪರವಾಗಿಲ್ಲ, ಅದೇನು ತಪ್ಪೇನಿಲ್ಲ. ಫಸ್ಟ್ ತಿಳ್ಕೊಳ್ಬೇಕು ಅಷ್ಟೇ. ಪಾಪ ಸಾಧುದು ತಪ್ಪೇನಿಲ್ಲ, ಅವ್ರು ಇರೋದೇ ಹಂಗಲ್ವಾ, ತಮಾಷೆ ಮಾಡ್ಕೊಂಡಿರ್ತಾರೆ. ತಮಾಷೆ ಮಾಡಿಬಿಟ್ಟಿದ್ದಾರೆ, ಅದು ಸೀರಿಯಸ್ ಆಗಿಬಿಟ್ಟಿದೆ ಅಷ್ಟೇ. ಅದು ಸರ್ ನಾವು ಪ್ರಿವಿಯಸ್ ಟೈಮ್ ಕೇಳಿದ್ವಿ ನಿಮ್ಮ ಹೇರ್ ಸ್ಟೈಲ್ ಮೇಲೆ ಯಾವುದು ಎಕ್ಸ್ಪೆರಿಮೆಂಟ್ ಆಗ್ತಿಲ್ಲ ಅಂತ. ಸೊ ನಾವು ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರಾ ಅಂತ. ತುಂಬ ಚೆನ್ನಾಗಿದೆ ಸರ್. ಥ್ಯಾಂಕ್ ಯು ಫಾರ್ ಇನ್ಸ್ಪೈರಿಂಗ್ ಮೀ. ಸರ್ ಮೇಂಟೆನೆನ್ಸ್ ಕಷ್ಟ ಆಗ್ತಾ ಇಲ್ಲ ನನಗೆ. ತಲೆ ತುರಿಸ್ಕೊಳಕ್ಕಾಗ್ತಾ ಇಲ್ಲ, ಬೆರಳುಗಳು ಒಳಗೆ ಹೋಗಲ್ಲ. ಅದೇ ಅವ್ರನ್ನ ನೋಡಿ ಅನ್ಕೊಂತದೆ, ನನ್ಕಿನ ವರ್ಸ್ಟ್ ಇದೆ ಅವ್ರದ್ದು ಸರ್. ಇದು ಬಟ್ ಒಂದು ಖುಷಿ ಏನಂದರೆ ಪದೇ ಹಿಂಗೆ ಅನ್ಕೊಬೇಕಾಗಿಲ್ಲ. ಇದು ಸೆಟ್ ಆದರೆ ಚೆನ್ನಾಗಿರುತ್ತೆ. ಬಟ್ ಆನ್ ಸ್ಕ್ರೀನ್ ಎನಿಥಿಂಗ್ ಲೆಟ್ ಮಿ ಟೆಲ್ ಯು, ಇದನ್ನು ಮಾಡಿಸ್ಕೊಳ್ಳೋದು ದೊಡ್ಡದಲ್ಲ. ನೀವು ಹೇಳಿದಾಗೆ ಇಫ್ ಯು ಡೋಂಟ್ ಮೇಂಟೈನ್ ಇಟ್ ವೆಲ್, ನೆಕ್ಸ್ಟ್ ಬಂದಾಗ ಸರ್ ಕೂದಲೇ ಇಲ್ವಲ್ಲ, ಇದು ಹೊಸ ಹೇರ್ ಸ್ಟೈಲ್ ಆಗ್ತೀರಾ ಆಮೇಲೆ ಸರ್ ಹಂಗಾಗ್ಬಿಡೋದು. ನೋ ದಿಸ್ ಇಸ್ ಸೆಟಪ್ ಒನ್ಸ್ ಆ್ಯಂಡ್ ಫಾರ್ ಆಲ್. ಏನಾಗಲ್ಲ ಸರ್. ಪ್ರತಿ ವರ್ಷ ಕಿಚ್ಚ ಸುದೀಪ್ ಸರ್ದು ಬರ್ತಡೇ ಬಂದಾಗ ನೀವು ಅಷ್ಟು ಸಂಭ್ರಮಿಸ್ತಿರಲ್ಲ ಗೊತ್ತಿಲ್ಲ, ಫ್ಯಾನ್ಸ್ ಆಗಿರ್ಬೋದು, ಮೀಡಿಯಾಗಳಾಗಿರ್ಬೋದು, ಅಷ್ಟೊಂದು ಖುಷಿ ಪಡುತ್ತೆ, ಕುತೂಹಲ ಇರುತ್ತೆ. ಆದರೆ ನಿಮ್ಮ ಬದುಕಲ್ಲಿ ಹಲವು ವರ್ಷಗಳು ಬಂದೋಗಿದೆ ಹುಟ್ಟುಹಬ್ಬ ದಿನ. ಆದರೆ ನಿಮಗೆ ಬೆಸ್ಟ್ ಗಿಫ್ಟ್ ಯಾವುದು? ಅಮ್ಮ ಕೊಟ್ಟಿರೋದಾಗಿರ್ಬೋದು ಅಥವಾ ಪ್ರಿಯಾ ಮೇಡಮ್ ಕೊಟ್ಟಿರೋದಾಗಿರ್ಬೋದು, ಯಾವುದು ಬೆಸ್ಟ್ ಮೂಮೆಂಟ್ ನೆನ್ಪು ಮಾಡ್ಕೊಳ್ಳೋದಾದ್ರೆ ನಮ್ಗೆ ತಿಳಿಸೋದಾದ್ರೆ? ಫಸ್ಟ್ ಮೂಮೆಂಟು ನನ್ನ ಫ್ಯಾಮಿಲಿ ಆಗಲಿ, ನನ್ನ ಸಹೋದರ ಆಗಲಿ, ಅಣ್ಣ ತಮ್ಮ ಬಂಧು ಬಾಂಧವ ಯಾರೂ ಇಲ್ಲದೆ ಇರೋ ಒಬ್ಬ ವ್ಯಕ್ತಿ ಗೇಟ್ ಹತ್ರ ಫಸ್ಟ್ ಬರ್ತಾರೆ. ಒಂದು 4-5 ಜನ ಸೇರಿಕೊಂಡು, ಯಾರಪ್ಪ ನೀವು ಅಂದರೆ ನಿಮ್ಮ ಸಿನಿಮಾ ನೋಡಿದ್ದೀವಿ ಸರ್, ಹುಟ್ಟಹಬ್ಬದ ವಿಶೇಷತೆಯಲ್ಲಿ ನೀವು ಈ ಸಂದರ್ಭದಲ್ಲಿ ನೀವು ನಾವು ವಿಶ್ ಮಾಡೋಕ್ಕೆ ಬಂದಿ ಅಂತ ಮೊದಲನೇ ಬಂದ್ರಲ್ಲ ಫ್ಯಾನ್ಗಳು. ಅದೇ ನನ್ನ ಮೊದಲನೇ ಗಿಫ್ಟು. ಅವರೆಲ್ಲ ಎಲ್ಲೆಲ್ಲೋ ಇದ್ದಾರೆ ಹುಡುಗರು. ಸರ್ ಅದೇ ನನ್ನ ಮೊದಲನೇ ಸ್ಪೆಷಲ್ ಗಿಫ್ಟ್. ಬಿಕಾಸ್ ಫ್ಯಾಮಿಲಿ ಅಂದಮೇಲೆ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾರೆ, ಗಿಫ್ಟ್ಗಳು ಬರ್ತಾನೆ ಇರ್ತವೆ. ಯಾರು ಸಂಬಂಧ ಇಲ್ದಿರೋರು ಬಂದು ವಿಶ್ ಮಾಡಿದ್ರಲ್ಲ ಫಸ್ಟ್ ಟೈಮ್, ದಟ್ ಈಸ್ ದ ಬೆಸ್ಟ್ ಗಿಫ್ಟ್ ಐ ಎವರ್ ಗಾಟ್. ಸರ್, ನಿಮ್ಮ ಹೇರ್ ಸ್ಟೈಲ್ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿದೆ. ನಿಮ್ಮ ಹೇರ್ ಸ್ಟೈಲಿಸ್ಟ್ ಯಾರು? ಅಂಡ್ ಹಾಗೇನೆ ಬಿಗ್ ಬಾಸ್ ಅಲ್ಲೂ ಇದೇ ಹೇರ್ ಸ್ಟೈಲೇ ಕಂಟಿನ್ಯೂ ಆಗುತ್ತಾ ಅಥವಾ ಪ್ರತಿ ವೀಕೆಂಡಲ್ಲೂ ಒಂದು ಡಿಫ್ರೆಂಟ್ ಲುಕ್ಕಲ್ಲಿ ಬರ್ತಿರೋದ್ರಿಂದ ಏನಾದ್ರು ಚೇಂಜಸ್ ಅಯ್ಯೋ ಅದೆಲ್ಲ ಆಗಲ್ಲ. ಹೇರ್ ಸ್ಟೈಲಿಸ್ಟ್ ಹೆಸರು ಈಗಲೇ ಬೇಡ. ಯಾಕಂತಂದರೆ ಮುಗಿದ್ಮೇಲೆ ಹೇಳ್ತೀನಿ. ನಾನೀಗ ಹೇಳೋದು, ಅವ್ನು ಬ್ಯುಸಿ ಆಗೋದು, ನನಗೆ ಸಿಗದೆ ಇರೋದು ಯಾಕೆ ಬೇಕು ಹೇಳಿ? ಏನಾದರೂ ಹೇಳಿದ್ರೆ ನಾವು ಹೋಗಿ ಟ್ರೈ ಮಾಡ್ಬೋದಲ್ಲ. ಫಸ್ಟ್ ಕೂದಲು ಬೆಳೆಸಿ. ಆ ಕೂದಲು ಇಟ್ಕೊಂಡು ಯಾವ ಧೈರ್ಯದ ಮೇಲೆ ಮಾತಾಡ್ತಾ ಇದ್ದೀರಾ? ಉದ್ದ ಬಿಡಿ. ಅದೇ ಸರ್, ನೀವು ಹೇಳಿದ್ರೆ ಅಷ್ಟಲ್ಲಿ ಬೆಳೆಸೋಣ ಅಂತ. ನೀವು ಬೆಳೆಸ್ಕೊಂಬನ್ನಿ, ಹೇಳ್ತೀನಿ ನಾನು. ಥ್ಯಾಂಕ್ ಯು ಮ್ಯಾಮ್. ಬಿಕಾಸ್ ನಿಮ್ಮನ್ನ ಒಂದು ಪೌರಾಣಿಕ ಪಾತ್ರದಲ್ಲಿ, ರಾಜನ ಪಾತ್ರದಲ್ಲಿ ನೋಡಲಿಕ್ಕೆ ತುಂಬಾ ಇಷ್ಟ ಉಂಟು ಅಭಿಮಾನಿಗಳಿಗೆ. ಮುಂದೆಯೂ ಸಹ ಎಕ್ಸ್ಪೆಕ್ಟ್ ಮಾಡಬಾರ್ದ ಅಥವಾ ಏನು? ನನಗೆ ಇರೋ ಪ್ರಾಬ್ಲಮ್ ಓಪನ್ ಆಗಿ ಹೇಳ್ತೀನಿ ಕೇಳಿ. ನನಗೆ ಈ ಕುದುರೆ ಓಡಿಸೋದಿದೆಯಲ್ಲ, ಇದೊಂದು ನನಗೆ ಆಗಲ್ಲ. ಯಾಕಂದರೆ ಒಂದು ಎಕ್ಸ್ಪೀರಿಯನ್ಸ್ ಆಗಿ ನನಗೆ, ನಾನು ಯಾವುದೋ ಒಂದು ಈ ಥರ ಪಾತ್ರ ಬಂದು ತುಂಬ ಪ್ರಾಕ್ಟೀಸ್ ಮಾಡೋಕ್ಕೋಗಿ ಅಂದರೆ ಆ ಟೈಮಲ್ಲಿ ಹೇಳಿದರು
ಹೀರೋ ಅಂದರೆ ಫೈಟ್ ಕಲಿಬೇಕು, ಕುದುರೆ ಓಡೋದು ಕಲಿಸ್ಬೇಕು, ಏನೇನೋ ಹೇಳಿದರು. ನಾನು ಸೀರಿಯಸ್ ಆಗಿ ಹೋಗಿದ್ದೆ, ಕಲಿತೆ. ಒಂದು ವಾರ, ಒಂದು 10 ದಿನ ಚೆನ್ನಾಗಿ ಓಡಿಸ್ದೆ. ಒಂದು ದಿನ ಸುಮ್ಮನೆ ನುತ್ತಿ ಕುದುರೆ ಯಾಕೆ ಎಗುರುತು ಅಂತ ಗೊತ್ತಿಲ್ಲ, ಎಳ್ಕೊಂಡು ಬೀಡ್ಕೊಂಡು ಕಾಲು ಸಿಗಾಕೊಂಡು ಒಂದು 20 ಮೀಟ್ರ್ ಎಳ್ಕೊಂಡು ಓಡೋಗ್ಬಿಟ್ಟಿತ್ತು ನನ್ನನ್ನು. ಅವಾಗ ಆಗಿರೋ ಭಯ ಇದೆಯಲ್ಲ, ಪ್ರಪಂಚನೇ ನೋಡ್ಬಿಟ್ಟೆ ನಾನು. ಅದಾದಮೇಲೆ ಅರ್ಥ ಆಯಿತು ಒಂದು ಯಾವುದ್ರ ಮೇಲೆ ಹತ್ತಿದ್ರು ಅದ್ರದ್ದು ಬ್ರೇಕು ಹ್ಯಾಂಡ್ಲು ಎಲ್ಲಿದೆ ಅಂತ ಗೊತ್ತಿರಬೇಕು. ಕುದುರೆಯಲ್ಲಿ ಎಲ್ಲಿದೆ ಅಂತ ನನಗೆ ಗೊತ್ತಿಲ್ಲ. ಇದೆಲ್ಲ ಹೊರತುಪಡಿಸಿ ಫೈನಲ್ ಆಗಿ ಇನ್ನೊಂದು ದಿನ ನಾವು ಎಲ್ಲಿ ದರ್ಶನ್ ತೋಟಕ್ಕೆ ಹೋಗಿದ್ವಿ. ಅಲ್ಲಿಗೆ ಹೋದಾಗ 10 ಅಂತ ತುಂಬ ಫೋರ್ಸ್ ಮಾಡ್ದ. ನೀನು ತೀಪರ್ಲಾಗ ಹೊಡೆದು ನೀನು ಬೇಡ, ನೀನು ಕುದುರೆ ಸಾವಾಸನೂ ಬೇಡ ಅಂತ ಹೇಳಿದ್ದೆ. ಆದರೂ ಕುದುರೆ ಹತ್ತಿಸಿದ್ರು. ನಾನು ಮೆತ್ತಿಗೆ ಯಾರು ಹಿಡ್ಕೊಳ್ರಪ್ಪ ನೀವು ಅಂದ್ಬಿಟ್ಟು ಮೆತ್ತಿಗೆ ಹೇಳಿ ಹೋಗ್ತಾ ಇದ್ದೆ. ಅವು ಟಕ 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 ಹೋಗ್ತಾ ಇದ್ದ. ಹೋಗ್ತಾ ಸ್ಯಾಡಲ್ ಬಿಚ್ಕೊಬೋದು, ದಡ್ ಅಂತ ಬಿದ್ದ. ಅದು ನೋಡಿದ ತಕ್ಷಣ ನಿಲ್ಸಪ್ಪ ಫಸ್ಟು ಅಂದೆ. ಅವತ್ತು ಇಳಿದವನು ಇನ್ನೂ ಕುದುರೆ ಹತ್ತಿಲ್ಲ. ಅವಾಗ ಈ ಪೌರಾಣಿಕ ಮಾಡಿದ್ರೆ ಫಸ್ಟು ನಮಗೆ ಯುದ್ಧಕ್ಕೆ ಬಿಡ್ತೀರಾ, ಆ ಕುದುರೆ ಮೇಲೆ ಕಿರ್ಚ್ಕೊಂಡು ಬರಬೇಕು. ಯಾಕೆ ಬೇಕು? ಈಗ ಮಾಡ್ತಾರೋ ಸಿನಿಮಾ ಥರ ಮಾಡಿದ್ರೆ ಬೈಕಲ್ಲಿ ಬರ್ತೀನಿ, ಬೇಗ ಮುಗಿಸ್ತೀನಿ, ಬೇಗ ಮನೆಗೆ ಹೋಗ್ತೀನಿ, ಬೇಗ ಪಿಕ್ಚರ್ ರಿಲೀಸ್ ಆಗ್ತವೆ. ಈಗ ಮಾಡ್ತಾರೋ ಬಿಲ್ಲಾ ರಂಗದಲ್ಲಿ ಮೇಕಪ್ ಎಷ್ಟೊತ್ತಾಗ್ತಾ ಇದೆ ಗೊತ್ತಾ? ಒಂದು ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಕಾಲ್ಡ್ ಬಿಲ್ಲಾ 2 hours, ಆ್ಯಂಡ್ ಐಮ್ ನಾಟ್ ಜೋಕಿಂಗ್, 2 hours. ಹೇರ್ ಇದರಿಂದ ಮಾಡೋದ್ರಿಂದ ಹಿಡಿದು, ಸ್ಟ್ಯಾಂಡ್ ಮಾಡೋದ್ರಿಂದ ಹಿಡಿದು, ಪ್ರಾಸ್ಥೆಟಿಕ್ಸಿಂದ ಹಿಡಿದು ಎಲ್ಲ ಕೂತು ನನ್ನ ಲೈಫಲ್ಲೇ ನಾನು ಇಷ್ಟೊತ್ತು ಯಾವತ್ತು ಮೇಕಪ್ ಎವ್ರಿ ಡೇ ಐ ಟೇಕ್ 2 hours. ಟು ರಿಮೂವ್ ಇಟ್ ಟೇಕ್ ಆಲ್ಮೋಸ್ಟ್ 25 minutes. ಸೊ ಹೀಗಿರಬೇಕಾದ್ರೆ ಆ ಕ್ಯಾರೆಕ್ಟರ್ಗಳು ಆಗಿ ಎಳ್ಕೊಂಡು ಹೋಗ್ತವೆ. ಐ ಡೋಂಟ್ ಥಿಂಕ್ ಐ ಹ್ಯಾವ್ ದಟ್ ಮಚ್ ಆಫ್ ಪೇಷನ್ಸ್ ಫಾರ್ ದಟ್. ದಟ್ಸ್ ಆಲ್. ಸರ್, ಹೇರ್ ಸ್ಟೈಲ್ ತುಂಬ ವೈರಲ್ ಆಗ್ತಿದೆ, ತುಂಬ ಚೆನ್ನಾಗಿ. ನಿಮ್ಮ ಹೇರ್ ಸ್ಟೈಲ್ ರುಟೀನ್ ಹೇಗಿರುತ್ತೆ ನಮಗೂ ಸ್ವಲ್ಪ ಹೇಳಿ. ಡೈಲಿ ಸ್ನಾನ ಮಾಡಬೇಕಮ್ಮ, ನಂಬರ್ 1. ಓಕೆ, ರಾತ್ರಿ ಹೊತ್ತು ಎಷ್ಟೇ ಲೇಟ್ ಆಗಿದ್ರು ಕಾರ್ಯಕ್ರಮ, ಬೆಳಗ್ಗೆ ಎದ್ದು ಸ್ನಾನ ಮಾಡಬೇಕು. ಇಲ್ಲ ಅಂದರೆ ಇದೇ ಕೂದಲಲ್ಲಿ ಹೆಂಗೆ ಕಾಣಿಸ್ತೀವಿ ಅಂದರೆ ಮಾತ್ರ ಅವ್ರಿಗೆ ಕೇಳಿ, ಅವ್ರು ಹೇಳ್ತಾರೆ ಕರ್ಲಿ ಹೇರ್ಸ್ ಇದ್ದಾಗ ನೀವು ಬೆಳಗ್ಗೆ ಭಾಳ ಚೆನ್ನಾಗಿ ಕಾಣಿಸ್ತಾ ಇರ್ತೀವಿ. ಸ್ವಲ್ಪ ಧೈರ್ಯ ಬೇಕು ನಮ್ಮನ್ನು ನೋಡೋಕೆ ಅವಾಗ. ಹೌದು. ನೋ, ನಥಿಂಗ್, ದೇರ್ ಇಸ್ ಅ ಪರ್ಟಿಕ್ಯುಲರ್ ಥಿಂಗ್ ವಿ ಹ್ಯಾವ್ ಟು ಟೇಕ್. ಲೆಟ್ಸ್ ಲೀವ್ ಇಟ್. ಐ ಫೀಲ್ ಲೈಕ್ ಐ ಆಮ್ ಡೂಯಿಂಗ್ ಸಮ್ ಹೇರ್ ಎಂಡೋರ್ಸ್ಮೆಂಟ್ ರೈಟ್ ನೌ.